ಥ್ಯಾಂಕ್ ಯು. ನಾವೀಗ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿದ್ದೀವಿ. ಮಡಿವಾಳದ ಒಂದು ಕಟ್ಟಡದಿಂದ 4ನೇ ಮಹಡಿಯಿಂದ ಮಗು ಬಿದ್ದಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸದ್ಯ ಮಗುವಿನ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳಿ ಈಗ ಮೂಲಗಳ ಮಾಹಿತಿಯಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಕಟ್ಟಡದ ಒಂದು 4ನೇ ಮಹಡಿ ಏನಿದೆ, 4ನೇ ಮಹಡಿಯಿಂದ ಮಗು ಬಿದ್ದಿರುವಂತದ್ದು. ಅಂದ್ರೆ ನೀವು ನೋಡ್ತಾ ಇರಬಹುದು ಆ ಗ್ರಿಲ್ಗಳು ಏನಿದೆ, ಆ ಗ್ರಿಲ್ಗಳನ್ನ ಹತ್ತಿ ನಂತರ ಆ ಮಗು ಆಯತಪ್ಪಿ ಬಿದ್ದಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ ಟೂ ವೀಲರ್ನಲ್ಲಿ ಇಬ್ಬರು ಹೋಗ್ತಾ ಇದ್ರು. ಯಾವಾಗ ಮಗು ಕೆಳಗಡೆ ಬೀಳುತ್ತೋ ತಕ್ಷಣ ಆ ಮಗುವನ್ನ ಪ್ರಥಮ ಚಿಕಿತ್ಸೆಗೊಳಪಡಿಸಿ ನಂತರ ಆ ಮಗುವನ್ನ ಆಸ್ಪತ್ರೆಗೆ ಕೊಂಡೊಯ್ಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಸದ್ಯ ಕೋರಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಇದರ ಬಗ್ಗೆ ಒಂದು ಚಿಕಿತ್ಸೆ ಕೂಡ ನಡೀತಾ ಇದೆ. ಮಗುವಿನ ಸ್ಥಿತಿ ಇನ್ನೂ ಕೂಡ ಗಂಭೀರ ಆಗಿದೆ ಅಂತಾನೆ ಹೇಳ್ಬೋದು. 4ನೇ ಫ್ಲೋರ್ನಿಂದ ಬಿದ್ದಂತಹ ಸಂದರ್ಭದಲ್ಲಿ ಇಡೀ ಏನಿದೆ ದೇಹ ಏನಿದೆ ಸಾಕಷ್ಟು ಒಂದು ಜರ್ಜರಿತವಾಗಿರುತ್ತೆ. ಒಳಗಡೆ ಮೂಳೆ ಕೂಡ ಸ್ಕ್ರಾಚ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಮೊದಲನೇದಾಗಿ ತಲೆಗೆ ಪೆಟ್ಟು ಬಿದ್ದಂತಹ ಒಂದು ಕಾರಣದಿಂದಾಗಿ ತಲೆಯಲ್ಲಿ ಒಂದು ಅದಕ್ಕೆ ಟ್ರೀಟ್ಮೆಂಟ್ ನಡೀಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಸತತವಾಗಿ ಪ್ರಯತ್ನವನ್ನು ಮಾಡುವಂತಹ ಮುಖಾಂತರ ಆ ಮಗುವನ್ನ ಬಚಾವ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಇಲ್ಲಿ ಪ್ರತಿಯೊಂದು ಜನರು ಕೂಡ ಅಂದ್ರೆ ಪ್ರತಿಯೊಂದು ಸಾರ್ವಜನಿಕರು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಮಗುವನ್ನ ಒಂದು ಫ್ಲೋರ್ನಲ್ಲಿ ಅಂದ್ರೆ ಈ ರೀತಿಯಾದಂತಹ ಒಂದು ಗ್ರಿಲ್ಗಳಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಜಾಲರಿಗಳನ್ನು ಹಾಕುವಂಥದ್ದು ಅಥವಾ ಬೇರೆ ಏನಾದರೂ ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ಳುವಂತಹ ಒಂದು ಅವಶ್ಯಕತೆ ಇರುತ್ತೆ. ಅಂದ್ರೆ ಮಕ್ಕಳ ಇದನ್ನ ಗೊತ್ತಾಗೋದಿಲ್ಲ, ಅವರು ಆಟ ಆಡ್ತಾ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದು ಹೋಗುವಂತಹ ಸಂಭವ ಅತಿ ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಸ್ವಲ್ಪ ಮಟ್ಟಿಗೆ ಇದರ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಹಾಗಂತ ಹೇಳಿ ಇದೊಂದು ಇಂಟೆನ್ಷನಲಿ ಕೃತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಮಗು ಪೋಷಕರು ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಮಗು ಆಚೆ ಬಂದಿದೆ, ಅವರಿಗೆ ಅರಿವಿಗೆ ಬಾರದ ರೀತಿಯಲ್ಲಿ ಮಗು ಆಚೆಗೆ ಬಂದು ಈ ರೀತಿಯಾದಂತಹ ಒಂದು ಹತ್ತಿ ಅಂದ್ರೆ ಆ ಗ್ರಿಲ್ ಅನ್ನ ಹತ್ತುವಂತಹ ಮುಖಾಂತರ ಕೆಳಗಡೆ ಬಿದ್ದಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಸಂಬಂಧವಾಗಿ ಈಗ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈಗಾಗಲೇ ವ್ಯಾಪ್ತಿಯ ಪೊಲೀಸರು ಕೂಡ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮಗುವಿನ ವಿಚಾರವಾಗಿ ಮಗು ಹೇಗೆ ಬಿತ್ತು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಗುವನ್ನ ಬಚಾವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಮೊದಲು ಮಾಡಬೇಕಾಗುತ್ತೆ. ವೈದ್ಯರು ಕೂಡ ಸತತವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಚಿಕ್ಕ ಮಗು ಅಂದ್ರೆ 1.5-2 ವರ್ಷದ ಮಗು ಆಗಿರುವಂತಹ ಕಾರಣದಿಂದಾಗಿ ಎಂತವರೆಗೂ ಕೂಡ ಮನ ಕಲಕುತ್ತೆ. ಹೀಗಾಗಿ ಆ ಮಗುವನ್ನ ಬಚಾವ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸತತವಾಗಿ ನಿನ್ನೆಯಿಂದಲೂ ಕೂಡ ಸತತವಾಗಿ ವೈದ್ಯರು ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಮತ್ತೆ ಅದಕ್ಕೆ ಬೇಕಾದಂತಹ ಬ್ಲಡ್ಗಳಾಗಿರಬಹುದು ತೀವ್ರ ನಿಗಾ ಘಟಕದಲ್ಲಿ ಇರಿಸುವಂತಹ ಮುಖಾಂತರ ಎಲ್ಲೆಲ್ಲಿ ಫ್ರಾಕ್ಚರ್ಗಳಾಗಿದೆಯೋ ಅದೆಲ್ಲವನ್ನ ಸರಿಪಡಿಸುವಂತಹ ಕೆಲಸಗಳನ್ನ ವೈದ್ಯರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಈ ಒಂದು ಸಂಬಂಧಿತವಾಗಿ ಪೋಷಕರು ಕೂಡ ಮುಂದಿನ ದಿನಗಳಲ್ಲಿ ಪೋಷಕರು ಕೂಡ ಇದರ ಬಗ್ಗೆ ಒಂದು ಅರಿವನ್ನ ತಿಳಿದುಕೊಳ್ಬೇಕಾಗುತ್ತೆ. ಮಗುವನ್ನ ಸುರಕ್ಷತೆ ಅಂದ್ರೆ ಫ್ಲೋರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಏನೇನು ಪ್ರಿಕಾಷನ್ಸ್ ಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಒಂದು ಘಟನೆಯಿಂದ ಅವರು ಕೂಡ ತಿಳಿದುಕೊಳ್ಬೇಕಾಗಿದೆ.